ಮಗನ ಎತ್ಕೊಂಬಂದನಂತ ಬಾವಿ ಒಳಗೆ ಬಿದ್ದಾನ ನೋಡ್ರಿ ಅಂತ ಹೇಳಿ ಏನಂತ ಕೇಳಿದ್ರೆ 10 ಜನ ಹುಡುಕ್ಯಾಡ್ರು ಬಾವಿ ಒಳಗೆ. ಅವನು ಸಿಗುದಿಲ್ಲ, ಅವನ ಮಗನ ಸಿಗುದಿಲ್ಲ. ಏನಾರು ಸಿಗ್ಬೇಕಲ್ಲ, ಅದು ಸಿಗೋದಿಲ್ಲ. ಇಲ್ಲಿ ಹುಡುಕ್ಯಾಡ್ಕೊಂತ ಇವ್ರು ನಿಂತು ಬಿಟ್ಟಾರ. ಎಲ್ಲ ಊರ್ ಜನ ಇಲ್ಲಿ ಬಂದಾರ. ಮುದುಕ್ ಬಂದ ಕಲ್ಲವ ಅಜ್ಜಿ ಆಕಿ ಒಬ್ಬಕಿನ ದಾಸಿ ಮನೆ ಒಳಗದಾಳ. ಅದನ್ನ ತಗೊಂಡು ಹುಡುಗನು ತಗೊಂಡು ಅವ್ರ ಮನೆಗೆ ಬರ್ತಾನೆ ನಾಗಲಿಂಗಪ್ಪ. ಇವ್ರು ಇಲ್ಲಿ ಹುಡುಕಾಡಕ್ಕಿರ್ತಾರೆ. ಅದಕ್ಕೆ ಚಾಕ್ಲೇಟ್ ಬಿಸ್ಕುಟ ತಿನ್ನಿಸೋ ಅಂತ ಎತ್ಕೊಂಡು ಬಂದ. ಕೆಂಪು ಮಂಜ ಎಲ್ಲಿ ಅದಾನವ ಕೇಳ್ತಾ ನೀವು ನಾಗಲಿಂಗಪ್ಪ. ಯಪ್ಪ ಯಾರು ನೀ ಸ್ವಾಮಿ, ಯಾರು ಹುಚ್ಚ, ಯಾರು ನೀ ಹುಚ್ಚ ಅಂತೇಳಿ ಅನ್ಕೊಡ್ದ. ಜಗದ್ ಹೋಗಿ ಬಿಡ್ತಾನ, ಅವ ಬಿಟ್ಬಿಟ್ಟು ಕೊಟ್ಟು ಹೋಗಿ ಬಿಡ್ತಾನ. ಈ ಹುಡುಗೋತ ಇವ್ರು ನಿಂತಿರ್ತಾವ. ಸುದ್ದಿ ಹೋಗ್ತಿತ್ತು, ಮಗ ಬಂದಾನ ಮನೆಗೆ ಬಂದಾನ. ವಿಚಾರ ಮಾಡಾಕಿದ್ರು ಯಾರಿದ್ದಿರ್ಬೇಕವ. ನಮ್ಮ ಮುಂದೆ ಬಾಯಿ ಒಳಗೆ ಬಿಟ್ಟಾನ ಮಗನ ತಗೊಂಡ. ಮಗನ ಹೆಣಾನೂ ಇಲ್ಲ, ಅವನ ಹೆಣಾನೂ ಇಲ್ಲ. ನಾವು ಪ್ರತ್ಯಕ್ಷ ಎಲ್ಲಾರು ನೋಡಿದ್ರು ಇಲ್ಲಿ ಸಿಗುವಲ್ಲ. ಏನ ಮಾತು ಮನೆಗೆ ಹೋಗಿ ಮಗನ ಕೊಟ್ಟು ಹೋಗ್ಯಾನಂದ್ರೆ ಯಾರೋ ಒಬ್ಬ ಮಹಾತ್ಮ ಇರ್ಬೇಕಲ್ಲ ಅವ. ಇದೆಲ್ಲ ಮಹಾತ್ಮರಿಗೆ, ಶಿವಯೋಗಿಗಳಿಗೆ, ಸಿದ್ಧಿ ಪುರುಷರಿಗೆ ಸಾಧ್ಯ ಅದ ಅಂತೇಳಿ ಅವನು ಹುಡುಕ್ಯಾಡ ಕಳಿಸ್ತಾರ. ಅವಂಗ ಸನ್ಮಾನ ಮಾಡೋನು, ಊಟ ಮಾಡಿಸೋನು, ನಮ್ಮ ಮನೆಗೆ ಕರ್ಕೊಂಡ್ ಅಂತ ಹೇಳಿ ಹುಡುಕ್ಯಾಡ ಕಳಿಸ್ತಾರ. ಹುಡುಕ್ಯಾಡ್ರೆ ಸಿಗು ಸ್ವಾಮಿ ಅಲ್ಲವ, ಹೌದು ಅಂತ ಯಾರಿಗೂ ಸಿಗೋದಿಲ್ಲ. ಏನ್ ಸಿಗಲಿಲ್ಲ ಬೇಡ ಅಂತ ಕೂತಾನ. ಅವನ ಇಲ್ಲಿ ಬಂದು ಬಿಟ್ಟ. ನಾಗಲಿಂಗಪ್ಪನ ಅವ್ರ ಮನೆಗೆ ಬಂದ. ಯಾಕೋ ನಾನು ಭಾಳ ಹುಡುಕ್ಯಾಡಕೈತೆ ಅಂದ. ಯಾರೋ ನೀನು ಅಂತವ. ನಾನು ತಗೊಂಡು ಏನ್ ಮಾಡ್ತೀನಿ ಹೇಳ. ನೀನು ಯಾರು ಅಂತ ಹೇಳಿದಾಗ ನಾಗಲಿಂಗಪ್ಪ ಅಂತಾನ, ನಾ ಯಾರನ್ನೋದು ಗೊತ್ತಿಲ್ಲ ಏನು ಅಂತ ಕೇಳಿದಾಗ ಅವಂತಾನ, ಯಾರನ್ನೋದು ಗೊತ್ತಿಲ್ಲ, ನೀ ಯಾರು, ಇಷ್ಟೆಲ್ಲ ವಿಚಿತ್ರ ಮಾಡಿದಪ್ಪ ಯಾರು ಅಂತ ಕೇಳಿದ್ರೆ ಅವಂತಾನ, ನಿಮ್ಮ ರಾಣಿ ವಿಕ್ಟೋರಿ ಅದಲ್ಲ, ಆಕೆ ಗಂಡಲೇ ಮಗನಾನ ಅಂದ. ಎಷ್ಟು ಚುಟ್ಟು ಮಾತ್ರ ಅವಾಗ ಹಜಬಂಡ ಅಂದವ್. ಹಜಬಂಡ ಬಂಡ ಗಂಡ ಅಂದ. ನಿಮ್ಮ ರಾಣಿ ವಿಕ್ಟೋರಿ ಅದಲ್ಲ, ಆಕೆ ಗಂಡಲೇ ಮಗನ ಅಂದ್ಕೊಂಡ. ಈ ಫೋಟೋ ತೆಗೆಯೋನು, ಈ ಫೋಟೋ ತೆಗೆದು ನಮ್ಮ ರಾಣಿ ಕಳಿಸಿ ಇವ್ನು ಜೈಲು ಶಿಕ್ಷೆ ಮಾಡಿಸೋಣ ಅಂದ್ರೆ ಮಾಡಿಸಲ ಮಗನ ಅಂದವ. ಮಾಡಿಸಲ ಬೇಕಿದ್ರು ಅಟ್ಟ, ಜೈಲ್ದಾಗಿದ್ರು ಅಟ್ಟ, ಗುಡ್ಸಲ್ದಾಗಿದ್ರು ಎಟ್ಟ. ಫೋಟೋ ತೆಗಿ. ಅವು ಏನ್ ಅನ್ಬೇಕು, ಫೋಟೋ ತೆಗಿಲಕ್ಕ ತಂದು ಹಿಡ್ಕೊಂಡ್ ಬಿಟ್ಟ. ಅವ್ ಹೇಳಿದ, ಏ ನಾಗಲಿಂಗಪ್ಪಗ ನಾಗಲಿಂಗ ಹೋಗ್ತಾನ. ಏ ನಾಗಲಿಂಗ, ಈ ಮಂಗ್ಯಾನ ಮಟ್ಟ ಫೋಟೋ ತೆಗಿಯಾಕೈತಾನ. ಈ ಮಂಗ್ಯಾಗ ಈ ಫೋಟೋ ಮೂಡಿಸ್ಬೇಡ ಅಂತ. ಅದು ತೆಗಿತ ಒಂದು ಫೋಟೋ ಬರೋದಿಲ್ಲ. ತೆಗಿತ 4-20 ಸಲ ತೆಗೆದ್ರು ಫೋಟೋ ಬರಲಿಲ್ಲ. ಆಗಂದ, ಇವ್ ಯಾರೋ ಒಬ್ಬ ದೊಡ್ಡ ಮಹಾತ್ಮ ಅದಾನ, ಅದಕ್ಕೆ ನಮ್ಮಲ್ಲಿ ಪ್ರಸಾದ ಮಾಡಿ ಹೋಗಪ್ಪ ಅಂದ. ಮಾಡ್ಲ ಅಂದ. ಏನ್ ಮಾಡೋದು, ನೀ ಏನು ಅಡಿಗೆ ಮಾಡ್ತೀಯ ಅದನ್ನ ನಾ ಊಟ ಮಾಡ್ತಾನೋ, ನಾ ಏನು ಅಡಿಗೆ ಮಾಡ್ತಾನೋ ಅದನ್ನ ನೀವು ಊಟ ಮಾಡು ಅಂತ ಹೇಳಿದ. ಆಗ್ಲಿಪ್ಪ ಅಂತ ಹೇಳಿದ. ನಾಗಲಿಂಗಪ್ಪ ಏನ್ ಮಾಡಿದ ಅಂದ್ರ ಸೀಸನ ಗುಂಡ ಸೀಸನ ಕರಗಿಸ್ಬಿಟ್ಟ. ಕುಡಿ ಮಗನ ಇದನ್ನಂತ. ಇದನ್ನು ಕೂಡ ನನ್ನ ಸಹಾಯ ಐತೆ ಏನಂದ. ನೀ ಮಾತು ಕೊಟ್ಟದಿಲ್ಲೋ, ನೀ ಅಡಿಗೆ ಮಾಡಿದ್ರೆ ನಾ ಊಟ ಮಾಡ್ತೀನಿ, ನಾ ಅಡಿಗೆ ಮಾಡಿದ್ರೆ ನೀ ಊಟ ಮಾಡ್ಬೇಕಂತೇಳಿ ಮಾತು ಕೊಟ್ಟದಿ. ಅದಕ್ಕೆ ಮಗನ ಇದನ್ನು ಕುಡಿಯಬೇಕು ಅಂದಾಗ, ನನಗೆ ಕುಡಿದಾಗುದಲ್ಲ, ಮಾತಿಗೆ ತಪ್ಪಿದ ಮಕ್ಕಳ್ರೆ ಅಂದ. ನಾ ಮಾಡೇನಂದ್ರೆ ನಾನ ಕುಡಿತಾನೆ ಅಂತ ಹೇಳಿ ಗಟ ನಾಗಲಿಂಗಪ್ಪ ಅದನ್ನು ಸೀಸಕ್ಕಾಗಿ ತಾನ ಕುಡಿದು ಬಿಟ್ಟ. ಇದೆಂತ ಮನುಷ್ಯರು ಏನೈತೆ ಅಂದವ. ಬ್ರಿಟಿಷ್ ಕುಡಿದು ಸೀಸ ಕಾಸು ಕುಡ್ದಾನಂದ್ರೆ ಏನಂದ, ತಗೋ, ನೀನ್ ಅಡಿಗೆ ಮಾಡಿದ್ರೆ ತಗೊಂಬ. ಆಕಳ ಮಾಂಸ ಅಡಿಗೆ ಮಾಡ್ಕೊಂಡ್ಬಂದ. ತಾಟಿ ಒಳಗೆ ತಗೊಂಡು ಬಂದ. ಮ್ಯಾಲ ಬಟ್ಟೆ ಮುಚ್ಕೊಂಡು ತಾಕ ಕೊಟ್ಟ. ಗೊತ್ತಿತ್ತು ನಾಗಲಿಂಗಪ್ಪ ಮೋಸ ಮಾಡು ಮಂಗ್ಯಾನ ಮಕ್ಕಳು ಇವರು, ಭಾರತವನ್ನೇ ಮೋಸ ಮಾಡೋರು ಅಂದ್ರೆ ನನ್ನ ಬಿಟ್ಟಾರೇನು ಅಂತ ಹೇಳಿ ಆಯ್ತು ತಗೊಂಬರಿ ಅಂದ. ಬಟ್ಟಿ ಕೈ ಹೆಚ್ಚದ, ಬಟ್ಟಿ ತೆಗೆದ. ಅಲ್ಲಿ ಆಕಳ ಮಾಂಸ ಇದ್ದಿದ್ದಿಲ್ಲ, ಎಲ್ಲ ಗುಲಾಬಿ ದಾಚಾಳ ಹೂ ಆಗಿಬಿಟ್ಟಿದ್ದು. ಎಲ್ಲ ದಾಚಾಳ ಹೂ ಆಗಿದ್ದು. ಅವಂದ, ಮಂಗ್ಯಾನ ಮಕ್ಕಳ್ರೆ ಹೂ ತಿಂತೀರಿ ಅಂದ. ಹೊಟ್ಟಿಗೆ ಅಂದವ್. ನಾಗಲಿಂಗಪ್ಪನ ಮರ್ಯಾದ ಹೊಟ್ಟಿಗೆ ಅನ್ನ ತೆಗೆದು ಬಿಟ್ಟು ಹೂ ತಿಂತೀರೇನು ಅಂತ ಹೇಳಿದಾಗ ಅವಂದ, ಯಾರೋ ದೊಡ್ಡ ಮಹಾತ್ಮ ಅದಪ್ಪ, ಕ್ಷಮಾ ಮಾಡು ಅಂತಂದ. ನಿನ್ನ ಮಾತ ನನಗೆ ತಿಳಿವಲ್ಲಾಗ ಅವಂದವ್. ನಾಗಲಿಂಗಪ್ಪ ಮಾತು ಅನ್ನ ತಿಳಿದವು. ಅವಂದ, ಕಲಾದಿಗೆ ಬಿಟ್ಟ ಗೋಳೆ ಕಟ್ಟಲ ಇಲ್ಲ ಅಂದ. ಟ್ರಾನ್ಸ್ಫರ್ ಆಗೋದಕ್ಕೆ ಬಿಜಾಪುರಕ್ಕೆ. ಅವ
ಈ ಕಲಾವಿಗೆ ಬಿಟ್ಟು ಇನ್ನು ಗೂಳೆ ಕಟ್ಟಲೆ ಮಕ್ಕಳ್ರೆ ಅಂತ ಹೇಳಿದ. ನೀ ಹಂಗೆ ಏನಂತ ನನಗೆ ಗೊತ್ತಾ? ಅವ್ಗೇನು ಗೊತ್ತಾಗ ಕನ್ನಡ ಪಕ್ಕ ಗೊತ್ತಿರಲ್ಲ. ಅವಂದ ನಿಮ್ಮ ಮಾತು ತಿಳಿವಲ್ಲಾಗೈತೆ ಅಂದಾಗ ಅವಂದ, ಲೇ ನೀವು ನಮ್ಮ ಭಾರತಕ್ಕೆ ಬಂದಿದ್ದು ನಮ್ಮ ಆತ್ಮರ ಮಾತು ತಿಳಿಯಾಕ ಹುಟ್ಟಿರ್ಲೇ ನೀವು. ನಮ್ಮ ಭಾರತ ದೇಶ ಕೊಳ್ಯಾಕ ಹುಟ್ಟೇರಿ, ನೀವು ತಿಳಿಯಾಕ ಹುಟ್ಟಿಲ್ಲ, ಕೊಳ್ಯಾಕ ಹುಟ್ಟೇರಿ, ಗಂಟು ಕಟ್ಟಲೆ ಮಕ್ಕಳ್ರೆ ಅಂತ ಹೇಳಿ ಜೈ ಶಾಂಭವಿ ಅಂತೇಳಿ ಜಗದೀಶ್ವರಿ ಅಂತ ಅಲ್ಲಿದ ಜಾಗ ಬಿಡ್ತಾರೆ. ಅಲ್ಲಿದ ಬಿಟ್ಟು ಒಂದು ಗುಡಿಸಲು ಮುಂದೆ ಬರ್ತಾನ, ಭಿಕ್ಷಾ ಕೇಳ್ತಾನ. ಆ ಭಿಕ್ಷಾ ಆ ತಾಯಿ ನೀಡ್ತಾಳೋ ಇಲ್ಲೋ ಗೊತ್ತಿಲ್ಲ. ಏನು ಬಹಳ ಅದ್ಭುತವಾಗಿರುವಂಥ ಲೀಲೆಯನ್ನು ನಾಳೆ ನೋಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತಾನೆ. ಇನ್ನೂ ಪೂಜ್ಯರ ಆಶೀರ್ವಚನ ಮಾಡೋರದಾರ. ಅದಕ್ಕಾಗಿ ನಾಳೆ ಅದ್ಭುತವಾಗಿರುವಂಥ ಲೀಲೆ, ಒಂದು ಗುಡಿಸಲು ಮುಂದೆ ಬಂದು ಭಿಕ್ಷಾಂದೆ ಅಂತಾನ. ಆ ಹೆಣ್ಮಗಳನ್ನ ನೀಡಿ ಆಶೀರ್ವಾದ ತಗೋತಾಳು, ನೀಡಲ್ದ ಶಾಪ್ ತಗೋತಾಳು. ದಾನ ಅಂದ್ರೆ ಏನು, ದಾನದ ಮಹಿಮೆ ಅಂದ್ರೆ ಏನು ಅನ್ನೋದನ್ನ, ದಾನದ ಬಗ್ಗೆ ನಾವೆಲ್ಲರೂ ನಾಳೆ ವಿಚಾರ ಮಾಡೋಣ ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ. ಶ್ರೀಮಠಕ್ಕೆ ದಯಮಾಡಿಸಿರುವ ಶ್ರೀ ಶಟಸ್ಥಳ ಬ್ರಹ್ಮಿ ಮರುಳಾದ್ಯ ಶಿವಾಚಾರ ಹಿರೇಮಠ ಸುಕ್ಷೇತ್ರ ಮಾಶಾಳ ಪೂಜ್ಯರಿಂದ ಆಶೀರ್ವಚನ.